ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಬಿಜೆಪಿಯ ಶಾಸಕ ಭೈರತಿ ಬಸವರಾಜರ ಹೆಸರು ಕೇಳಿ ಬರ್ತಾ ಇದೆ. ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಆ ಪ್ರಕಾರ ಈ ಕೇಸ್ನಲ್ಲಿ ಎ5 ಶಾಸಕ ಭೈರತಿ ಬಸವರಾಜ್. ಆದರೆ ಈ ದೂರಿನ ಬಗ್ಗೆ ದೇವರ ಸಾಕ್ಷಿ ನನಗೇನು ಗೊತ್ತಿಲ್ಲ. ಗೊತ್ತಿದ್ರೆ ನಾನೇ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸ್ತಾ ಇದ್ದೆ. ಇದು ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ, ನನ್ನ ಹೆಸರು ಯಾಕೆ ಬಂದಿದೆ, ಯಾವ ಜಮೀನಿಗೆ ಗಲಾಟೆ ಆಗಿದೆ, ಇವನು ಯಾರು ರೌಡಿ ಶೀಟರ್ ಕೊಲೆ ಆಗಿರೋದು, ನನಗೇನೂ ಗೊತ್ತಿಲ್ಲ. ನಾನು ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಎಫ್ಐಆರ್ ಬಗ್ಗೆ ಶಾಸಕ ಭೈರತಿ ಬಸವರಾಜ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಏನು ತಾವು ಸುದ್ದಿ ಮುಖೇನ ನಾನು ಬೆಳಿಗ್ಗೆ ನೋಡಿದ್ದು. ಈ ಸುದ್ದಿ ಮುಖೇನ ನೋಡಿದ ಮೇಲೆ ನನಗೂ ಕೂಡ ಒಂಥರ ಎಲ್ಲೇ ಒಂದು ಕಡೆ ಭಾಳ ನೋವಾಯಿತು. ನಾನು ಯಾವುದೇ ಕಾರಣಕ್ಕೆ ಈ ವಿಚಾರ ನನಗೆ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಈ ಯಾವ್ದು ಜಮೀನು, ಯಾರು ಇದು ಮಾಡಿರ್ತಕ್ಕಂಥದ್ದು, ಯಾರು ಹೇಳಿದ್ದಾರೆ, ಏನು ಯಾರ ಬಗ್ಗೆ ಕೂಡ ನನಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇವತ್ತು ಸುಖ ಸುಮ್ಮನೆ ನಾನು ಇವತ್ತು ಟಿ ವಿಗಳಲ್ಲಿ ನೀವು ಆಗ್ತಾಯಿದ್ದೀರಾ. ಇವತ್ತು ಒಬ್ಬ ಗೌರವಿತ ಶಾಸಕನಾಗಿ ಎಲ್ಲೋ ಒಂದು ಕಡೆ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ನನಗೆ ಈ ಜಮೀನು ವ್ಯವಹಾರಗಳು ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ನಾವು ಬದಿಗೊತ್ತಿದ್ದೀವಿ. ಈ ಶಾಸಕನಾದ ಮೇಲೆ ನಾನು ಈ ವ್ಯವಹಾರಗಳೆಲ್ಲವನ್ನು ಕೂಡ ಬದಿಗೊತ್ತಿದ್ದೀನಿ. ಈ ಡೆವಲಪ್ಮೆಂಟ್ ವ್ಯವಹಾರ ಮಾಡ್ತಾಯಿಲ್ಲ. ಸೊ ಹಾಗಾಗಿ ಇವತ್ತು ಯಾರೋ ಈ ರೀತಿಯಾದಂಥ ಸುಳ್ಳು ಆಪಾದನೆಗಳನ್ನು ಮಾಡಿ ಸುಳ್ಳು ಕೇಸನ್ನು ಕೊಟ್ಟು ನನ್ನ ಎಲ್ಲೋ ಒಂದು ಕಡೆ ತೇಜೋವಜ ಮಾಡಬೇಕಂತೇಳಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ನಾನು ಇದನ್ನು ಸುಖ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ನೋಡಿ ಇವರೇ, ಕಿತ್ತೂರು ಅದು ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಮಾದೇಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋ ಜಮೀನಿಗೆ ನಾನು KR ವಿಧಾನಸಭಾ ಕ್ಷೇತ್ರಕ್ಕೆ ಬರೋಕ್ಕೆ ಏನು ಸಂಬಂಧ ಹೇಳಿ. ಈಗ ಇದನ್ನು ಸುಮ್ಮನೆ ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು ನನ್ನ ಆಪಾದನೆ. ಯಾಕೆ ಪೊಲೀಸ್ ಅಧಿಕಾರಿಗಳು ನನ್ನ ಬಗ್ಗೆ ಮಾಹಿತಿ ಕೇಳಬಹುದಾಗಿತ್ತಲ್ಲ? ಅಲ್ಲ ಆಗಸ್ಟಲ್ಲೇ 3 ತಿಂಗಳಲ್ಲಿ ತಮ್ಮ ಮುಖೇನ ನಾನು ನಿಮ್ಮ ಮಾಹಿತಿಯನ್ನು ಕೇಳಿದ್ದು. ಈಗ ಆಗಸ್ಟ್ 3ನೇ ತಾರೀಕು ನಮ್ಮ ಮುಖೇನ ನೀವು ಕೊಟ್ಟಾಗ ಸನ್ಮಾನ್ಯ ಆಯುಕ್ತರು, ನಮ್ಮ ಪೊಲೀಸ್ ಆಯುಕ್ತರು ಇರ್ಬೋದು, ಯಾರು ಪೊಲೀಸ್ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ನನ್ನನ್ನು ಕರೆದು ಏನ್ರಿ ನಿಮ್ಮಲ್ಲೇ ಈ ಥರ ಆಪಾದನೆ ಬಂದಿದೆ, ಈ ರೀತಿಯಾದಂಥ ಒಂದು ಇದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ, ಇದಕ್ಕೇನು ನನ್ನ ದೇವರ ಸಾಕ್ಷಿಯಾಗಿದ್ದೆ ಸರ್. ಅದ್ರ ಬಗ್ಗೆ ದೇವರ ಸಾಕ್ಷಿಯಾಗಿ ನನಗೆ ಗಮನಕ್ಕೆ ಗೊತ್ತಿದ್ದರೆ ನಾನೇ ಪೊಲೀಸ್ ಇಲಾಖೆಯನ್ನು ಸಂಪರ್ಕ ಮಾಡ್ತಾಯಿದ್ದೆ, ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡ್ತಾಯಿದ್ದೆ. ಇದ್ರ ಬಗ್ಗೆ ನನಗೆ ಒಂದು ಸಣ್ಣ ಮಾಹಿತಿ ಇಲ್ಲ. ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಅದೇ ನನಗೆ ಗೊತ್ತಿಲ್ಲಲ್ಲ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ನನ್ನ ಮಾಹಿತಿನೂ ಇಲ್ಲ. ಈಗ ಯಾವ ಜಮೀನು, ಯಾರು ಮಾಡಿದ್ರು, ಯಾವನ್ ರೌಡಿ ಲಿಸ್ಟು, ಏನು ಅದ್ರ ಬಗ್ಗೆ ಏನು ಒಂದು ಸಣ್ಣ ಒಂದು ಮಾಹಿತಿನೂ ಕೂಡ ಗೊತ್ತೇ ಇಲ್ಲದೆ ನಾನು ಯಾವ ರೀತಿ ನಿಮಗೆ ಪ್ರತಿಕ್ರಿಯೆ ಕೊಡೋದು ಹೇಳಿ. ಈಗ ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಡಬೇಕಾದ್ರೆ, ನಾನು ಕೂಡ 4 ಬಾರಿ ಶಾಸಕನಾಗಿ ಗೆದ್ದಿದ್ದೀನಿ. ಎಲ್ಲೂ ಕೂಡ ಇದುವರೆಗೂ ಕೂಡ ಎಲ್ಲಾದರೂ ಒಂದು ಕಾಂಟ್ರವರ್ಸರಿ ಆಗಲಿ, ಯಾರಾದರೂ ಒಬ್ಬ ಇವ್ರಿಗಾದ್ರೂ ತೊಂದರೆ ಕೊಡೋಂಥದ್ದಾಗಲಿ ಎಲ್ಲಾದರೂ ಒಂದು ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ ಹೇಳಿ? ಎಲ್ಲೂ ಕೂಡ ಮಾಡದೆ ಗೌರವಿತವಾಗಿ ಬಂದಿರತಕ್ಕಂಥ ಶಾಸಕನಿಗೆ ಈ ರೀತಿಯಾಗಿ ಆದರೆ ನಿಜವಾಗ ಕೂಡ ನನಗೆ ಭಾಳ ನೋವಾಗ್ತದೆ. ನಾನು ಇದ್ರ ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೀನಿ. ಮಾನ್ಯ ಗೃಹ ಸಚಿವರನ್ನು ಕೂಡ ನಾನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀನಿ. ಅಲ್ಲ ಈಗ ಅದೇ ನಾನು ಇವಾಗ ಹೇಳ್ಬೇಕಾಗ್ತದೆ ತಮ್ಮ ಮುಖೇನ. ಇವತ್ತು ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂಥ ಇದನ್ನು ಹಾಕಿರ್ತಕ್ಕಂಥದ್ದು ಅನ್ನೋದು ನನ್ನ ಅನಿಸಿಕೆ. ಖಂಡಿತವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.